ನಾನು ಈಗಷ್ಟೇ ಹೇಳಿದೆ, ಹೆಣ್ಣು ಮಕ್ಕಳಿಗೊಂದು ರಕ್ಷೆ ಬೇಕು, ಅವಳು ಅಬಲೆ ಅಂತ. ಆದ್ರೆ ಪುರುಷನ ಒಂದು ಸಾಮೀಪ್ಯ ಇಲ್ಲದೆ ಇದ್ದಾಗ, ಆ ರಕ್ಷಣೆ ಸಿಗದಿದ್ದಾಗ ತಾನೇ ನಿಂತು ದೇಶವನ್ನ ರಕ್ಷಣೆ ಮಾಡಿ ಸಬಲೆ ಅಂತ ಕೂಡ ನಮ್ಮ ಹೆಣ್ಣು ಮಕ್ಕಳು ಪ್ರೂವ್ ಮಾಡಿದ್ದಾರೆ ಅನ್ನೋದು ಖಂಡಿತ. ಸೊ ಇನ್ನು ಪೌರಾಣಿಕ ಇತಿಹಾಸಕ್ಕೆ ಬಂದ್ರೆ, ಇದು ಕಥೆಯೋ ಅಥವಾ ಆ ಒಂದು ಕಾಲಘಟ್ಟದ್ದೋ ಗೊತ್ತಿಲ್ಲ, ದ್ರೌಪದಿ ಕೃಷ್ಣನಿಗೆ ತನ್ನ ಸೆರಗಿನ ಒಂದು ನೂಲನ್ನ ಅಥವಾ ಆ ಒಂದು ವಸ್ತ್ರವನ್ನ ಹರಿದು ಕಟ್ಟಿದ್ಲು. ಕೃಷ್ಣನಿಗೆ ಕೈ ಬೆರಳಿಗೆ ರಕ್ತ ಬರ್ತಿತ್ತು. ಸೊ ಅದನ್ನೇ ನಮ್ಮ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೇಕಾದ್ರೆ, ದ್ರೌಪದಿಗೆ ವಸ್ತ್ರಾಪಹರಣ ಆಗುವಂತಹ ಸಂದರ್ಭದಲ್ಲಿ ಕೃಷ್ಣ ಅದೇ ಒಂದು ಬಟ್ಟೆಗೆ ಕಟ್ಟಿದಂತಹ ವಸ್ತ್ರವನ್ನ ಬಿಚ್ತಾ ಹೋಗ್ತಾನೆ, ಅಲ್ಲಿ ಸೀರೆ ಹಂಗೆ ಹರಿದು ಬರ್ತಾ ಇರುತ್ತೆ ಅನ್ನೋದು. ಇಂಥದ್ರ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದು? ಸಾಕಷ್ಟು ಪೌರಾಣಿಕವಾಗಿ ಈ ರಕ್ಷಾಬಂಧನದ ಕುರಿತಂತೆ ಉಲ್ಲೇಖಗಳಿದೆ. ಇನ್ನು ಕೆಲವರು ಹೇಳ್ತಾರೆ, ಇಂದ್ರ ಒಬ್ಬ ರಾಕ್ಷಸನ ವಿರುದ್ಧ ಹೋರಾಟ ಮಾಡಬೇಕಿದ್ರೆ ಇನ್ನೇನು ಸೋಲುವಂತಹ ಪರಿಸ್ಥಿತಿ ಬಂದಿರುತ್ತೆ. ಆಗ ಅವನ ಹೆಂಡತಿ ಮಹಾವಿಷ್ಣುವಿನ ಬಳಿಗೆ ಹೋಗ್ತಾಳೆ. ನನ್ನ ಗಂಡ ಈ ಥರದ ರಾಕ್ಷಸನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಸೋಲುವಂಥ ಪರಿಸ್ಥಿತಿ ಬಂದಿದ್ದಾರೆ, ನೀವೇನಾದರೂ ಮಾಡಿ ಸಹಾಯ ಮಾಡಬೇಕು ಅಂತಂದಾಗ ಮಹಾವಿಷ್ಣು ಹೇಳಿದ್ರಂತೆ, ನೀವು ಈ ಥರದ್ದು ಒಂದು ರಕ್ಷೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಯಜಮಾನರಿಗೆ ಕಟ್ಟು, ಹಾಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂಥೇಳಿ. ಅದನ್ನು ಕೇಳ್ಕೊಂಡಂತಹ ಇಂದ್ರನ ಹೆಂಡತಿ ಇಂದ್ರನಿಗೆ ಆ ರಕ್ಷೆಯನ್ನು ಕಟ್ಟಿದ್ರ ಮುಖಾಂತರ ಅವತ್ತ ಯುದ್ಧವನ್ನು ಗೆದ್ದ ಅಂಥೇಳಿ ಹೇಳ್ತಾರೆ.